ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹರ ಪೂಜೆ ಗುರು ಸೇವೆ. ಹಣವಿದ್ದಾಗಳೇ ಭಕ್ತಿ, ನೆಣವಿದ್ದಾಗಳೇ ಸೇವೆ. ಹಣವಿದ್ದಾಗಳೇ ಭಕ್ತಿ, ನೆಣವಿದ್ದಾಗಳೇ ಸೇವೆ. ಗುಣವಿದ್ದಾಗಳೇ ಮಾಡಿ ಮುಕ್ತಿ ಪಡೆಯಾತ್ಮ. ಒಣ ಮಾತಾಡಿದರೆಲ್ಲ ಸಣೆ ಹರಿದು ಹೋಗುವುದೇ. ಒಣ ಮಾತಾಡಿದರೆಲ್ಲ ಸಣೆ ಹರಿದು ಹೋಗುವುದೇ. ತ್ರಿನಯನೊಲಿಸುವುದು ಬಹು ಕರ ಕಷ್ಟವಾತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹಿಂದಿನ ಪುಣ್ಯವನ್ನು ಇಂದುಂಡು ಉಡಬೇಕು. ಹಿಂದಿನ ಪುಣ್ಯವನ್ನು ಇಂದುಂಡು ಉಡಬೇಕು. ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಹಿಂದಿನ ಪುಣ್ಯವನ್ನು ಇಂದುಂಡು ಉಡಬೇಕು. ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಬಂಧನವೇಕಿದಕ್ಕೆ ಇಂದು ಧರದ ಆಣೆಯಾಗಿ. ಬಂಧನ ಬೇಕಿದಕ್ಕೆ ಇಂದು ಧರದ ಆಣೆಯಾಗಿ. ಸಂದೇಹವಿಲ್ಲವೋ ಸಂದೇಹವಿಲ್ಲವೋ ತಿಳಿಕಂಡ್ಯ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹರಿಯ ಜಸುರರೆಲ್ಲ ಶರೀರ ದಂಡನೆ ಮಾಡಿ ಪರಮಾತ್ಮನೊಲಿಸಿದರು ಸುಗಮವಲ್ಲಲೇ ಆತ್ಮ. ಹರಿಯ ಜಸುರರೆಲ್ಲ ಶರೀರ ದಂಡನೆ ಮಾಡಿ ಪರಮಾತ್ಮನೊಲಿಸಿದರು ಸುಗಮವಲ್ಲಲೇ ಆತ್ಮ. ನರ ಪಾಪ ಪುಣ್ಯವನ್ನು ನರರ ಸೆರಗಿಲೆ ಹಾಕಿ
ಹಾಕಿ ನರ ಪಾಪ ಪುಣ್ಯವನು ನರರಾಸರಗಿಲೆ ಹಾಕಿ ಗುರು ಮಹಾಂತಲಿಂಗ ತಾನು ಮರೆಯಾಗಿರುತ್ತಿರುವ ಗುರು ಮಹಾಂತಲಿಂಗ ತಾನು ಮರೆಯಾಗಿರುತ್ತಿರುವ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾರು ಹಾಡಿದು? ಯಾರಿಗಾರು ಗೊತ್ತಿದೆಯಾ? ಬಾಲಲೀಲಾ ಮಹಾಂತ ಶಿವಯೋಗಿಗಳು ಅಂತ ಹೇಳಿ ಸುಮಾರು 200 ವರ್ಷಗಳ ಹಿಂದೆ ಮುಳುಗುಂದ ಅಂತ ಏನೀಗ ಗದಗ ಹತ್ರ ಇದೆಯಲ್ಲ, ಅಲ್ಲಿ ಇದ್ದಂಥವ್ರು ಇವರು. ಶಿಶುನಾಳ ಶರೀಫರು, ಮೈಲಾರ ಬಸವಲಿಂಗ ಶರಣರು, ಸಿದ್ಧಾರೂಢರು ಸ್ವಲ್ಪ ಇವರಿಗಿಂತ ಚಿಕ್ಕವರು ವಯಸ್ಸಿನಲ್ಲಿ. ಆ ಕಾಲಕ್ಕೆ ಬದುಕಿದ್ದಂಥವ್ರು 1820-30 ಬದುಕಿದ್ದಂತಹವರು. ಕೇವಲ 36 ವರ್ಷ ಅಷ್ಟೇ ಬದುಕಿದ್ರು. ಅವ್ರಿಗೆ ಬಾಲಲೀಲಾ ಮಹಾಂತ ಶಿವಯೋಗಿಗಳು, ಮಹಾಂತ ಅಂತಕ್ಕಂಥದ್ದು ಅವರ ಹೆಸರು. ಮಹಾಂತೇಶ, ತಾಯಿ ತಂದೆಗಳು ಮಹಾಂತೇಶ ಅಂತ ಇಟ್ಟಿರಬಹುದು. ಅವ್ರ ತಾಯಿ ತಂದೆಗಳು ಯಾರು, ಅವ್ರ ಹೆಸರೇನು ಏನು ತಿಳಿದು ಬಂದಿಲ್ಲ. ಆದ್ರೆ ಮುಳುಗುಂದದಲ್ಲಿ ಇರ್ತಿದ್ರು, ಗವಿಮಠ ಅಂತಿದೆ, ಅಲ್ಲಿರ್ತಿದ್ರು. ಯಾವಾಗ್ಲೂ ತಪಸ್ಸಿನಲ್ಲಿ ನಿರತರಾಗಿದ್ದಂಥವ್ರು. ಕೆಲವು ಸಾರಿ ಪದ್ಯಗಳು ಬಂದ್ರೆ ಗೋಡೆ ಮೇಲೆ ಬರೆದು ಬಿಡ್ತಿದ್ರಂತೆ. ಪದ್ಯಗಳಷ್ಟು ಸಹಜವಾಗಿ ಬರ್ತಿದ್ವು. ಸುಮಾರು ಒಂದು 60-70 ಪದ್ಯಗಳನ್ನು ಬರೆದಿರಬಹುದು. ಈ ಪೂಜೆ ಮಾಡ್ಕೋಬೇಕಾದ್ರೆ ನೀವು ಬಸವ ಬಸವ ಎಂದು ಬಸಿತಮಂ ಧರಿಸಿದಡೆ ಅಂತ ಹಾಡ್ತಿರಲ್ಲ, ಅದು ಕೂಡ ಬಾಲಲೀಲಾ ಮಹಾಂತ ಶಿವಯೋಗಿಗಳದೇನೆ. ಕೈವಲ್ಯ ನವನೀತ ಅನ್ನುವಂತ ಹೇಳಿ ಒಂದು ಪುಸ್ತಕ, ಆ ಪದ್ಯಗಳನ್ನೆಲ್ಲ ಕೂಡಿಸಿ ಕೈವಲ್ಯ ನವನೀತ ಅಂತ ಮಾಡಿದ್ದಾರೆ. ಅಂದ್ರೆ ಅಷ್ಟು ಭಕ್ತಿ ಪ್ರಧಾನವಾದಂತಹ ಮತ್ತು ವೈರಾಗ್ಯ ಪ್ರಧಾನವಾದಂತಹ ಹಾಡುಗಳು. ಅವರು ಈ ಮನುಷ್ಯ ಜನ್ಮವನ್ನು ನೋಡೋದೇ ಬಹಳ ವಿಶೇಷ. ಏನು, ಬಾಲ್ಯಕ್ಕೆ ಯೌವನಕ್ಕೆ 20, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30, ನಿದ್ರೆಯಲ್ಲಿ ಒಂದು 50 ವರ್ಷ ಕಳೆದ್ಬಿಡ್ತೀಯ, 100 ವರ್ಷ ಮಾಡ್ಬಿಡ್ತಾರೆ. ಅಂದ್ರೆ ಮನುಷ್ಯನ ಅರ್ಧ ಆಯುಷ್ಯ ನಿದ್ರೆಲ್ಲೇ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಪ್ರಾಯಕ್ಕೆ ಒಂದು 20 ವರ್ಷ ಅಂದ್ರೆ 20ನೇ ವರ್ಷದಿಂದ 40ನೇ ವರ್ಷದವರೆಗೆ ಅಂತ ಇಟ್ಕೊಂಡ್ರೆ, ಆ ಪ್ರಾಯದ ಗಾಯ ಮಾಯಿಸ್ಕೊಳಕ್ 30 ವರ್ಷ, ಅಲ್ಲಿಗೆ 100 ವರ್ಷ ಕಳೆದ್ಬಿಡ್ತಾರ. ಅಂದ್ರೆ ಅಷ್ಟು ವಿಶೇಷವಾಗಿ ಅವರ ಅನುಭವ. ಅವರು ಪೂರ ಯೋಗಿಗಳು, ಶಿವಯೋಗಿಗಳವರು. ಆಮೇಲೆ ಕೊನೆಯ ತನಕ ಬಾಲಕರ ತರನೇ ಇದ್ರು. ಅವ್ರದ್ದು ಒಂದು ಪ್ರಸಿದ್ಧವಾದ ಪವಾಡ ಅಂತಂದ್ರೆ, ಅವ್ರಲ್ಲಿ ಒಬ್ರು ಬಸಮ್ಮ ಅಂತ ಒಬ್ಬಕ್ಕೆ ತಾಯಿ ಇರ್ತಾಳೆ. ಆಕೆ ನರಗುಂದದವಳು, ಅಂದ್ರೆ ತವ್ರ ಮನೆ ನರಗುಂದ. ಅಲ್ಲಿಗೆ ಮುಳುಗುಂದಕ್ಕೆ ಲಗ್ನ ಆಗಿರುತ್ತೆ. ಮಕ್ಕಳೇ ಇರಲ್ಲ ಆಕೆಗೆ ಬಹಳ ದಿವಸ. ಆಮೇಲೆ ಈಕೆ ಊರಿಗೆ ಬಂದಾಗ್ಲೆಲ್ಲ ಗುರುಗಳ ಸೇವೆ ಮಾಡ್ತಾ ಇದ್ಲು. ಅವಾಗ ಒಂದ್ಸರಿ ಕೇಳ್ತಾನ, ಯಪ್ಪ ನೀನು ನಮಗೆ ಆಶೀರ್ವಾದ ಮಾಡು, ಮಕ್ಕಳ ಭಾಗ್ಯ ಕೊಡು. ಆಗ ಅವಳು ಹೇಳ್ತಾರೆ, ನೋಡವಾ ನೀನೇ ಮಕ್ಕಳ ಭಾಗ್ಯ ಕಳ್ಕೊಂಡಿದೀಯ, ನಾನೆಂಗ್ ಕೊಡ್ಲಿ? ನಾನೆಂಗ್ ಕಳ್ಕೊಂಡಿದೀನಿ ಹೇಳು, ನೀನು ಕಳ್ಕೊಂಡಿರೋದನ್ನ ಸರಿಪಡಿಸು, ನಿನ್ ಮಕ್ಳಾಗ್ತಾವ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಇಂಥ ಮನೆಗೆ ಹೋಗು,
ಅವರು ನೀನು ಹಿಂದಿನ ಜನ್ಮದಲ್ಲಿ ಆಭರಣ ಎಲ್ಲ ಹೂತಿಟ್ಟಿದೀಯ, ಮುಚ್ಚಿಟ್ಟಿದೀಯ ಕದ್ದು, ಅದಕ್ಕೆ ನಿನಗೆ ಮಕ್ಳು ಆಗ್ತಾ ಇಲ್ಲ, ಅದನ್ನ ತೆಗೆಸ್ಕೊಟ್ ಬಾ, ಇಂಥ ಜಾಗದಲ್ಲಿದೆ ಅಂತ ಹೇಳ್ತಾರ. ತೆಗೆಸ್ಕೊಟ್ ಬಂದ್ಮೇಲೆ 2 ಮಕ್ಳು ಆಗ್ತಾವ ಆಕೆಗೆ. ಆ 2 ಮಕ್ಳು ಸ್ವಲ್ಪ ದಿವಸದಲ್ಲೇ ತೀರ್ಕೊಳ್ತಾವ. ಮತ್ತೆ ಒಂದು 5 ವರ್ಷ 6 ವರ್ಷ 8 ವರ್ಷ ಹಿಂಗೆ ತೀರ್ಕೊಂಡ್ಬಿಡ್ತಾವ. ಮುಂದಾಕೆ ಅಲ್ಲೇ ಉಳಿದು ಬಿಡ್ತಾಳೆ ಮುಳುಗುಂದಲ್ಲೇ. ಅದೇ ಗಂಡನ ಮನೆ, ಪೂರ ಇವ್ರ ಸೇವೆಗೆ ಉಳಿದು ಇವ್ರ ಸೇವೆ ಮಾಡ ತಾಯಿ ಆಕೆನೆ ಕೊನೆಯ ತನಕ ಅವ್ರ ಲಿಂಗೈಕ್ಯ ಆಗೋವರೆಗೂ ಸೇವೆ ಮಾಡ್ತಾಳೆ. ಸಣ್ಣ ವಯಸ್ಸಿಗೆ ಲಿಂಗೈಕ್ಯರಾಗ್ತಾವ, 36 ವರ್ಷ ಅಷ್ಟೇ ಬದುಕಿರ್ತಾರೆ. ಹೀಗೆ ಆಮೇಲೆ ಮೈಸೂರು ಮಹಾರಾಜರು ಇವ್ರನ್ನ ಕರೆಸಿರ್ತಾರೆ. ಆಗಿನ ಕಾಲದಲ್ಲಿ ಯಾರೋ ಒಬ್ರು ಕೃಷ್ಣರಾಜ ಒಡೆಯರ್ ಇರ್ತಾರೆ, 2ನೇವ್ರ ಏನೋ ಇರ್ತಾರೆ. ಅವ್ರಿಗೊಂದು ದೊಡ್ಡ ರೋಗ ಇರುತ್ತೆ. ಹಿಂಗೆ ತಪಸ್ವಿಗಳಿದ್ದಾರೆ ಮುಳುಗುಂದಲ್ಲಿ ಅಂತ ಅಂದಾಗ ಕಳಿಸ್ತಾರೆ ಕರ್ಕೊಂಬರಕ್ಕೆ ಅಂತೇಳಿ. ನಾಳೆ ನೋಡೋಣ ಅಂತ ಹಿಂಗೆ ಒಂದು 15 ದಿವಸ ತಿಂಗಳು ಮುಂದಕ್ಕೆ ಹಾಕ್ತಿರ್ತಾರೆ. ಆಕೆ ಬಸಮ್ಮಜ್ಜಿ ಸಿಟ್ಟು ಮಾಡ್ತಾಳೆ. ಎಂತ ಕೆಲಸ ಮಾಡ್ತಿದೀಯ ನೀನು? ಶಿವಯೋಗಿಗೆ ಮಗು ಥರನೇ ಮಾತಾಡಿಸ್ತಿರ್ತಾರೆ. ನಿಂಗೆ ಇಷ್ಟ ಇದ್ರೆ ಬರ್ತೀನಿ ಅಂತ ಹೇಳು, ನಡಿ ಹೋಗೋಣ, ಹೋಗು, ಅವ್ರಿಗೆ ಹುಷಾರ್ ಮಾಡ್ಬಿಟ್ಟು ಬಾ. ಇಷ್ಟ ಇಲ್ಲದಿದ್ರೆ ನಾನು ಬರಲ್ಲ ಅಂತ ಹೇಳು. ಇದೇನು ನಾಳೆ 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 ಅನ್ನೋದು ಅಂದಾಗ, ಹಂಗ ನೀನು ಬಂದ್ರೆ ಹೋಗ್ತೀನಿ ಅಂತ ತಾಯಿಗೆ. ಆಯ್ತು ನಾನು ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗಿನ ಕಾಲದಲ್ಲಿ ಇನ್ನೇನು ನಡ್ಕೊಂಡೇ ಹೋಗ್ಬೇಕು, ಇಲ್ಲ ಕುದುರೆಗಳ ಮೇಲೆ ಹೋಗ್ಬೇಕು. ಪ್ರಾಯಶಃ ಮುಳುಗುಂದಿಂದ ಮೈಸೂರಿಗೆ ಹೋಗಕ್ 1 ತಿಂಗಳು, ಅವತ್ತಿನ ಪ್ರಯಾಣದಲ್ಲಿ 1 ತಿಂಗಳು ಬೇಕು. ಇವತ್ತು ಮುಳುಗುಂದಿಂದ ಮೈಸೂರಿಗೆ 12 ತಾಸಲ್ಲಿ ಹೋಗ್ಬಿಡ್ತಾರೆ. ಒಂದಿನೂ ಬೇಕಾಗಿಲ್ಲ, 12 ತಾಸು. ಕಾರ್ ಇದ್ರೆ 8-9 ತಾಸು ಅಷ್ಟೇ. ಅವತ್ತು ಆ ರೀತಿ ಪ್ರಯಾಣ ಮಾಡಿ ಹೋಗಿ ಅಲ್ಲಿದ್ದು ತಪಸ್ ಮಾಡಿ ಆ ರಾಜರ ರೋಗ ಎಲ್ಲ ಕಳೀತಾರೆ, ಪೂರ ಹುಷಾರಾಗ್ತಾರೆ. ಕೊನೆಗೆ ಮುಳುಗುಂದಕ್ಕೆ ಹೊರಟು ನಿಲ್ತಾರೆ. ಮುಳುಗುಂದಕ್ಕೆ ಹೊರಟು ನಿಂತಾಗ ರಾಜರು ಬಹಳ ಕಾಣಿಕೆ ರೆಡಿ ತಯಾರು ಮಾಡಿಟ್ಟಿರ್ತಾರೆ. ವಜ್ರ ವೈಡೂರ್ಯ ಮುತ್ತುರತ್ನಗಳು, ಮತ್ತೆ ಇವ್ರನ್ನ ಆನೆ ಮೇಲೆ ಕರ್ಕೊಂಡೋಗಿ ಕಳಿಸ್ ಬನ್ನಿ, ಹಿಂಗೆಲ್ಲ ಬಹಳ ವೈಭವ ಮಾಡಿರ್ತಾರೆ. ಅವ್ರು ಹೇಳ್ತಾರೆ, ಏನು ಬೇಡಪ್ಪ, ದೇವ್ರಿಚ್ಛೆಯಿಂದ ಹುಷಾರಾಗಿದೆ, ಏನು ಬೇಡ ಅಂತ ಹೇಳಿ ಅದರಲ್ಲಿ ಒಂದು ಕುಂಬಳಕಾಯಿನ ಸೋರೆ, ಈ ಏಕ್ತಾರಿ ಮಾಡ್ತಾರಲ್ಲ ಆ ಥರದ್ದೊಂದು ತಿರುಳು ತೆಗೆದಂಥದ್ದೊಂದು ಸೋರೆನೂ ಇಟ್ಟಿರ್ತಾರೆ. ಇದಷ್ಟೇ ಸಾಕು ನನಗೆ ಅಂತ ಹೇಳಿ ತಗೊಂಡಿದ್ದಾರೆ. ಅದಿನ್ನೂ ಇದೆ, ನಾನು ನೋಡಿದ್ದೀನಿ ಅದನ್ನ. ಮುಳುಗುಂದ ಗವಿಮಠ ಅಂತಾನೆ ಕರೀತಾರೆ ಅದಕ್ಕೆ. ಅಲ್ಲಿ ಹೋದಾಗ ನೋಡ್ಕೊಂಡು ಬಂದಿದ್ದೆ. ಆಮೇಲೆ ಅವ್ರದ್ದು ಏನು ತೂಗು ಮಂಚ ಇದೆ ಇವತ್ತಿಗೂ. ಅವರು ಅಲ್ಲೇ ಯೋಗ ನಿದ್ರೆ ಮಾಡ್ತಾ ಇದ್ರು, ಯಾವಾಗ್ಲೂ ತಪಸ್ಸಲ್ಲೇ ಇರ್ತಿದ್ರು, ಜಪದಲ್ಲೇ ಇರ್ತಿದ್ರು. ಅಂತ ಒಬ್ಬ ದೊಡ್ಡ ಯೋಗಿ ಈ ಹಾಡು ಬಾರ್ದಿದ್ದಾರೆ. ಬಹಳ ಪ್ರಸಿದ್ಧವಾಗಿದೆ ಇದು. ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹರಪೂಜೆ ಅಂದ್ರೆ ಲಿಂಗ ಪೂಜೆ, ಪರಮಾತ್ಮನ ಪೂಜೆ. ಪೂಜೆ ಮಾಡ್ಲಾರ್ದೆ, ಹರಪೂಜೆ ಗುರು ಸೇವೆ ಮಾಡ್ಲಾರ್ದೆ ಬರೀ ಸುಖ ಬೇಕು ಭೋಗ ಬೇಕು ಅಂತಂದ್ರೆ ಸಿಗುತ್ತೇನಪ್ಪ ನಿನಗೆ? ಸಿಕ್ಕೋದಿಲ್ಲ. ಹಾಗಾದ್ರೆ ಹೆಂಗ್ ಮಾಡ್ಬೇಕು ಅದನ್ನ? ಎಷ್ಟ್ ಚೆನ್ನಾಗಿ ಬಹಳ ಅದ್ಭುತವಾದ ಸೂತ್ರ ಕೊಡ್ತಾರ ಅವ್ರು. ಹರಪೂಜೆ ಗುರು ಸೇವೆ ಹೆಂಗ್ ಮಾಡೋದು? ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ. ನೋಡಿ, ಭಕ್ತಿ ಮಾಡೋದಂಗೆ ಅಂತ ಒದ್ದಾಡ್ತಿರ್ತಾರಲ್ಲ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಹಣ ಇದ್ದಾಗ್ಲೇ ಭಕ್ತಿ ಮಾಡ್ಬೇಕಪ್ಪ. ಕೊಡೋದು ದೇವ್ರ ಶಕ್ತಿ ಕೊಟ್ಟಾಗ್ಲೇನೆ ಭಕ್ತಿ ಮಾಡ್ಬಿಡ್ಬೇಕು. ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ. ನೆಣ ಅಂದ್ರೇನು? ಶಕ್ತಿ, ಕೊಬ್ಬು. ಅದರ ಶಬ್ದಶಃ ಅರ್ಥ ಕೊಬ್ಬು ಅಂತ ಅರ್ಥ. ಮೈಯಲ್ಲಿ ಕೊಬ್ಬಿರೋದಂದ್ರೆ ಶಕ್ತಿ ಇರೋದು. ಶಕ್ತಿ ಇದ್ದಾಗಲೇ ಸೇವೆ ಮಾಡ್ಬೇಕು. ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ. ಅಂದ್ರೆ ಅವರು ತಮ್ಮ ಆತ್ಮನಿಗೆ ಬೋಧೆ ಮಾಡೋ ರೀತಿನಲ್ಲಿ ಹೇಳ್ತಾರೆ, ಬೇರೆಯವ್ರಿಗೆ ಅಂತ ಹೇಳಲ್ಲ ಅವರು. ಅದೇ ಅಲ್ಲಮ ಪ್ರಭುಗಳಾಗ್ಲಿ ಬಸವಣ್ಣವರಾಗ್ಲಿ ಬೇರೆಯವ್ರಿಗೆ ನೀನ್ ಹಂಗಿದೀಯಾ, ನಾನು ಹಂಗೆ,
ನಾನ್ ಬಹಳ ಶ್ರೇಷ್ಠ ಅಂತ ಬುದ್ಧಿ ಹೇಳಲ್ಲ. ನನ್ನ ಆತ್ಮ ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ. ಮುಕ್ತಿ ಪಡಿಬೇಕಾದ್ರೆ ನೀನು ಗುಣವಂತ ಆಗಿದ್ದಾಗ್ಲೇ, ಶಕ್ತಿ ಇದ್ದಾಗ್ಲೇ, ಯೌವನ ಇದ್ದಾಗ್ಲೇ ಸೇವೆ ಮಾಡ್ಬಿಡಪ್ಪ, ಹಣ ಇದ್ದಾಗ್ಲೇ ಭಕ್ತಿ ಮಾಡು. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಪರಮಾತ್ಮ ಕೊಟ್ಟ ಸಂಪತ್ತುಗಳಿವು, ನಾವು ಗಳಿಸ್ಕೊಂಡಿದೀವಿ ಅಂತ ಯಾರು ಭಾವಿಸ್ಬಾರ್ದು. ತನು, ಮನ, ಧನ, ಇದೇ ಬಸವಣ್ಣವ್ರ ಮೂಲ ಸಿದ್ಧಾಂತ. ಏನಪ್ಪಾ ಅಂದ್ರೆ, ತನು ಮನ ಧನವನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸೋದು. ತನುವಿನಿಂದ ಸೇವೆ, ಮನದಿಂದ ಲಿಂಗದ ನೆನಹು, ಧನದಿಂದ ದಾಸೋಹ ಅಂದ್ರೆ ಜಂಗಮ ದಾಸೋಹ. ಇವನ್ನ ನಂದಲ್ಲ ಅಂತ ತಿಳ್ಕೊಂಡು ಹಂಚ್ಕೊಂಡು ಬಿಟ್ರೆ, ಎಲ್ಲರ ಜೊತೆಗೆ ಹಂಚ್ಕೊಳ್ಳೋದು. ಯಾರು ಬರ್ತಾರೋ, ಈಗ ನೋಡಿ, ನೀವೆಲ್ಲ ಹುಟ್ಟಿದ್ರಿ, ನಾನೆಲ್ಲ ಹುಟ್ಟಿದೆ, ಇಲ್ಲಿರೋರು ಎಲ್ಲರೂ ಎಲ್ಲೆಲ್ಲೋ ಹುಟ್ಟಿದೀವಿ, ಯಾರು ರಕ್ತ ಸಂಬಂಧಿಗಳಲ್ಲ. ಇಲ್ಲಿ ಕೂತಿರೋರ್ ಪೈಕಿ ನಮ್ಮ ಚಿಕ್ಕಪ್ಪನ ಮಗಳು, ದೊಡ್ಡಪ್ಪನ ಮಗ, ಅವ್ರ ಮಗಳು, ಇವ್ರ ಯಾರು ಇಲ್ಲ. ಎಲ್ಲರೂ ಇಲ್ಲಿ ನಾವು ಯಾವ್ದ್ರಿಂದ ಕೂಡಿದೀವಿ? ಭಕ್ತಿ ಸಂಬಂಧದಲ್ಲಿ ಕೂಡಿದೀವಿ. ಇದು ಶರಣರು ಬಯಸಿದ್ದು. ಮಹಾಮನೆ ಅನ್ನೋ ಅರ್ಥ, ನಿಜ ಅರ್ಥದಲ್ಲಿ ಇದು ಮಹಾಮನೆ ಆಯ್ತು. ಗೊತ್ತಾಯ್ತಲ್ವಾ? ಆ ದೃಷ್ಟಿಯಿಂದ ಎಲ್ಲರ ಜೊತೆಗೆ ಬದುಕ್ತೀವಲ್ಲ, ಅದೇ ಭಕ್ತಿ, ಅದೇ ದಾಸೋಹ. ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ. ನೆಣ ಅಂದ್ರೆ ಶಕ್ತಿ, ಕೊಬ್ಬು ಇದ್ದಾಗಲೇ ಸೇವೆ ಮಾಡಿಬಿಡಿ. ಏನ್ ಕೆಲಸ ಮಾಡಕ್ಕಾಗತ್ತೋ ನಮ್ಮ ಕೈಲಿ ಅದನ್ನೇ ಮಾಡಿ, ಇದನ್ನೇ ಮಾಡಿ ಅಂತಲ್ಲ. ಕಣ್ಣು ಇಲ್ದಿದ್ರು ಕೂಡ ಮಾಡ್ಬೋದು. ಈಗ ನಮ್ಮ ಮನೆಯೊಳಗ ಏನಕ್ಕಾದ್ರೂ ಮುನ್ನುಗ್ತಾರೆ, ಯಾವ್ದಕ್ಕಾದ್ರೂ. ರಮೇಶಣ್ಣ, ನಾನು ಕಳೆ ತೆಗಿಯಕ್ ಬರ್ತೀನಿ ಹೊಲ್ದಾಗ, ಆಮೇಲೆ ನಾನು ಹೊಲಕ್ಕೆ ಹೋಗ್ತೀನಿ, ಅಲ್ಲಿ ಮನೆ ಕೂಳೆ ತುಳಿದು ಪೆಟ್ ಮಾಡ್ಕೊಂಬ. ಇಲ್ಲ ನೀನ್ ಪೆಟ್ ಮಾಡ್ಕೊಂಡಿಲ್ಲ, ನಿರಂಜನ್ ಪೆಟ್ ಮಾಡ್ಕೊಂಡು, ಕಣ್ಣಿದ್ದವನು, ನೀವು ಪೆಟ್ ಮಾಡ್ಕೊಂಡಿಲ್ಲ ಮನೆಯೊಳಯ. ಅಂದ್ರೆ ಎಚ್ಚರಿಕೆ ಇದ್ರೆ, ಶ್ರಮ ಪಡೋದಿದ್ರೆ, ಅದು ಕಣ್ಣು ಏನು ಕೇಳಲ್ಲ. ನಾವು ಈ ಮಹಾಮನೆ ಕಟ್ಟಬೇಕಾದ್ರೆ, ಅದು ಕಟ್ಟಿದ ಮೇಲೂ ಕೂಡ 1 ವರ್ಷ ಬೋರ್ವೆಲ್ ಹೊಡೆದು, ಅಂದ್ರೆ ಮೋಟ್ರ್ ಕೂಡ್ಸಿರ್ಲಿಲ್ಲ ಅದಕ್ಕಿನ್ನು, ಬೋರ್ವೆಲ್ ಹೊಡೆದು ನೀರು ತಂದು ಸ್ನಾನ ಮಾಡ್ಬೇಕಾಗಿತ್ತು. ಹಠದ ಮೇಲೆ ಬೋರ್ವೆಲ್ ಹೊಡಿತಿದ್ವಿ. ಅಂದ್ರೆ ನಾನು 25 ಕೊಡ ಹೊಡೆದ್ರೆ ಇನ್ನೊಬ್ಬ 30 ಕೊಡ ಹೊಡೆಯೋದು, ನಾನು 50 ಕೊಡ ಹೊಡೆದ್ರೆ ಇನ್ನೊಬ್ಬ 72 ಕೊಡ ಹೊಡೆಯೋದು. ಹಿಂಗೆ ಸೆಂಚುರಿ ಹಿಡಿಬೇಕಂತ 100 ಕೊಡ ಹೊಡೆದಿದ್ದೆ ನಾನು. ಅಂದ್ರೆ ಯಾವ ರೂಪದಲ್ಲಾದ್ರೂ ನಾವು ಶಕ್ತಿಯನ್ನ ಬಳಸ್ಬೇಕು. ಮತ್ತು ಈ ಶಕ್ತಿಯ ಗುಣ ಏನಿದೆ ಗೊತ್ತಾ? ಹಣ ಆಗ್ಲಿ, ಶಕ್ತಿ ಆಗ್ಲಿ, ನೀವು ಬಳಸ್ತಾ ಹೋಗ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನ ಮುಚ್ಚಿಡ್ರಿ ಅಥವಾ ಇದ್ ಮಾಡ್ರಿ, ಅದು ನಿಮ್ ಕೈ ಬಿಟ್ಟು ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ರಿಂದ ಚೆನ್ನಾಗಿ ಬಳಸಬೇಕು. ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ. ಒಣ ಮಾತಾಡಿದರೆಲ್ಲ ಸಣೆ ಹರಿದು ಹೋಗುವುದೇ. ಬರೀ ಮಾತಾಡಿದ್ರೆ ಏನೂ ಆಗಲ್ಲಪ್ಪ, ನಿನ್ ಭವ ಹರಿದು ಹೋಗಲ್ಲ, ಸಣೆ ಹರಿದು ಹೋಗುವುದೇ. ತ್ರಿನಯನೊಲಿಸುವುದು ಬಹು ಕರಕಷ್ಟವಾತ್ಮ. ತ್ರಿನಯನ ಅಂದ್ರೆ ಪರಮಾತ್ಮ. ತ್ರಿನಯನ, ತ್ರಿನಯನ ಅಂದ್ರೆ ಅದು ಸಂಧಿ ಆಗತ್ತೆ ಸಂಸ್ಕೃತದಲ್ಲಿ. ತ್ರಿನಯನೊಲಿಸುವುದು ಬಹು ಕರಕಷ್ಟವಾತ್ಮ. ಪರಮಾತ್ಮ ಒಲಿಸೋದು ಅಷ್ಟು ಸುಲಭ ಅಂತ ತಿಳ್ಕೊಬೇಡಪ್ಪ, ಕಠಿಣ ಇದೆ. ಅದ್ರ ಬಹಳ ಎಚ್ಚರಿಕೆಯಿಂದ ಬದುಕಬೇಕು. ನೀನು ಸೇವೆ ಮಾಡಬೇಕು, ಅದನ್ನ ಚೆನ್ನಾಗಿ ಬಳಸಬೇಕು ಅಂತ ಹೇಳ್ತಾರೆ. 2ನೇ ನುಡಿಲಿ ಹೇಳ್ತಾರೆ, ಹಿಂದಿನ ಪುಣ್ಯವನ್ನು ಇಂದುಂಡುಡಬೇಕು, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಸಂದೇಹ ಬೇಕಿದಕ್ಕೆ ಇಂದುಧರ ನಾಣೆಯಾಗಿ, ಸಂದೇಹವಿಲ್ಲವು ಬಂಧನ ಬೇಕಿದಕ್ಕೆ ಇಂದುಧರ ನಾಣೆಯಾಗಿ, ಸಂದೇಹವಿಲ್ಲವು ತಿಳಿಕಂಡೆ ಆತ್ಮ. ಅಂದ್ರೆ ಇವತ್ತೇನೋ ಕಷ್ಟ ಬಂದಿದೆ ನನಗೆ ಅಂದ್ರೆ, ಅದು ದೇವ್ರು ಕೊಟ್ಟಿದ್ದಲ್ಲ. ದೇವ್ರು ಕೊಟ್ಟಿದ್ದಾನೆ ಅಂತೀವಿ ನಾವು. ಸುಖ ಕೊಟ್ಟರು ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಭಕ್ತರು. ಸುಖ ಇರ್ಲಿ, ದುಃಖ ಇರ್ಲಿ, ಕಷ್ಟ ಇರ್ಲಿ, ಸುಖ ಇರ್ಲಿ, ಏನೇ ಇದ್ರೂ ಕೂಡ ನಾವು ಮಾಡಿದ ಫಲದ ಒಂದೇ ನಾವು ಉಣ್ತಾ ಇದ್ವಿ. ನೆನಪಿಲ್ಲ ಅಷ್ಟೇ ನಮಗೆ. ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ವಿ, ಏನಾಗಿದ್ವಿ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ ಕ್ಷಣಕ್ಕೆ ಅದಿಲ್ಲ ಅಂತಲ್ಲ. ಈಗ ಬಾಲ್ಯದ್ದು ಎಲ್ಲಾ ನೆನಪುಗಳು ನಮ್ಗಿರಲ್ಲ. ಈಗ ಎಷ್ಟೋ ಮರ್ತು ಬಿಟ್ಟಿದೀವಿ. ಹಾಗೆ ಹಿಂದಿನ ಜನ್ಮನು ಮರ್ತು ಹೋಗಿದೆ, ಅದು ಪರಮಾತ್ಮನೇ ಮರ್ಸಿದಾನೆ. ಆದ್ರೆ ದೊಡ್ಡವರೆಲ್ಲರೂ ಹೇಳೋದೇನಪ್ಪಾ ಅಂದ್ರೆ, ಹಿಂದಿನ ಪುಣ್ಯವನ್ನು ಇಂದುಂಡುಡಬೇಕು, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ.
ಆತ್ಮಕ್ಕೆ ಹೇಳ್ತಾರ ಅವ್ರು ಮತ್ತು ಕೂಡ, ಬಂಧನ ಬೇಕಿದಕ್ಕೆ, ಯಾಕೆ ನೊಂದ್ಕೊಂತೀಯಪ್ಪ? ಇಂದುಧರ ನಾಣೆಯಾಗಿ ಪರಮಾತ್ಮನ ಸಾಕ್ಷ್ಯ ಹೇಳ್ತಾರವ್ರು, ಸಂದೇಹವಿಲ್ಲವೋ ತಿಳಿಕಂಡ್ಯ, ಸಂಶಯ ಮಾಡಬೇಡ. ಈಗೇನಾದ್ರೂ ನಿನಗೆ ಮುಂದೆ ಒಳ್ಳೇದಾಗ್ಬೇಕು ಅಂದಿದ್ರೆ ಚೆನ್ನಾಗಿರೋ ಮಾರ್ಗದಲ್ಲಿ ನಡಿ, ದುರ್ಗುಣ ದುಶ್ಚಟ ಬಿಟ್ಟು ಚೆನ್ನಾಗಿ ನಡ್ಕೋ, ಎಲ್ಲರ ಜೊತೆ ಪ್ರೀತಿಯಿಂದ ಬದುಕು, ಎಲ್ಲರ ಜೊತೆ ಹಂಚ್ಕೊಂಡು ಬದುಕು, ನೀನು ಆನಂದವಾಗಿರ್ತೀಯ. ಕೊನೆ ನುಡಿಲ ಹೇಳ್ತಾರೆ, ಹರಿ ಅಜ ಸುರರೆಲ್ಲ ಶರೀರ ದಂಡನೆ ಮಾಡಿ ಪರಮಾತ್ಮನನ್ನು ಒಲಿಸಿದರು ಸುಗಮವಲ್ಲಲೆ ಆತ್ಮ. ಹರಿ ಅಜ ಸುರರು ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡವರು, ಮಹಾನ್ ಮೇಧಾವಿಗಳು, ಬುದ್ಧಿವಂತರು, ತಪಸ್ವಿಗಳು ಅಂದ್ಕೊಂಡಂತ ಅವರೆಲ್ಲ ದೇಹ ದಂಡನೆ ಮಾಡಿ ಕಷ್ಟಪಟ್ಟು ಪರಮಾತ್ಮನ ಒಲಿಸಿದಾರಪ್ಪ, ಸುಮ್ಮನೆ ಅಲ್ಲ. ಹರಿ ಅಜ ಸುರರೆಲ್ಲ ಶರೀರ ದಂಡನೆ ಮಾಡಿ ಪರಮಾತ್ಮನನ್ನು ಒಲಿಸಿದರು ಸುಗಮವಲ್ಲಲೆ ಆತ್ಮ. ನರಪಾಪ ಪುಣ್ಯವನ್ನು ನರರ ಸೆರಗಿಲೆ ಹಾಕಿ ಗುರು ಮಹಾಂತ ಲಿಂಗ ತಾನು ಮರೆಯಾಗಿರುತ್ತಿರುವ. ನಮ್ಮ ಪುಣ್ಯವನ್ನು ನಮ್ಮ ಸೆರಗಲೆ ಕಟ್ಬಿಟ್ಟಿದಾನಂತೆ. ಈ ಯಮನ ಹತ್ರ ಇಬ್ರು ಕ್ಲರ್ಕ್ಸ್ ಇರ್ತಾರೆ ಅಂತ ಹೇಳ್ತಿರ್ತಾರೆ ಕೆಲವರು ಪುರಾಣಕಾರರು. ಏನವ್ರ ಹೆಸರು ಗೊತ್ತಾ? ಚಿತ್ರಗುಪ್ತರು ಅಂತ ಹೇಳ್ತಿರ್ತಾರಲ್ಲ, ಅದು ಆಕ್ಚುಲಿ ಚಿತ್ರಗುಪ್ತ ಅಲ್ಲ, ಚಿತ್ತಗುಪ್ತ. ಗೊತ್ತಾಯ್ತಲ್ಲ? ನಿಮ್ಮ ಚಿತ್ತದಲ್ಲೇ ಗುಪ್ತವಾಗಿ ಅದೆಲ್ಲವೂ ಡಾಟಾ ರೆಕಾರ್ಡ್ ಆಗ್ಬಿಟ್ಟಿರುತ್ತೆ. ನೀವು ಏನಾರ ಮಾಡ್ರಿ, ಯಾರ್ದು ತಪ್ಸ್ಕೊಳಕ್ಕಾಗಲ್ಲ. ನಾವೇ ಸಾಕ್ಷಿ ಹೇಳ್ಬೇಕು. ಅದ್ರ ಅರ್ಥ ನರಕ ಇದೆ, ಅಲ್ಲಿ ಹೋಗ್ತೀರಿ ಸಾಕ್ಷಿ ಹೇಳ್ಬೇಕು, ಅದೇನು ಇಲ್ಲ. ನಮ್ಮ ಈ ಜನ್ಮದ ಏನು ಮೊತ್ತ ಇರ್ತದ ಅದೆಲ್ಲ ಸೇರಿ ಮುಂದಿನ ಜನ್ಮ ರೂಪುಗೊಳ್ತಾ ಇರುತ್ತೆ. ಅದೇ ಪ್ರಕಾರ ತಾಯಿ ಗರ್ಭಕ್ಕೆ ಹೋಗ್ತೀವಿ, ಮತ್ತೆ ಇಲ್ಲಿಗೆ ಬರ್ಬೇಕು ಅನುಭವಿಸಕ್ಕೆ. ಪಾಪ ಇರ್ಲಿ ಪುಣ್ಯವೇ ಇರ್ಲಿ, ಅನುಭವಿಸಕ್ಕೆ ಇಲ್ಲಿಗೆ ಬರ್ಬೇಕು ನಾವು. ಇವ್ರು ಪುರಾಣಕಾರರು ಕಲ್ಪನೆ ಮಾಡಿ ಬರ್ದಿದ್ದಾರೆ ಏನೇನು, ಅಲ್ಲಿ ಯಮಲೋಕ ಇರುತ್ತೆ, ಅಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ ಅಂದ್ರೆ ಬೈಕಾದ್ರು ಒಳ್ಳೆ ಕೆಲಸ ಮಾರ್ಗಕ್ಕೆ ಹೋಗ್ಲಿ ಅಂತ ಇಲ್ಲ. ಬಸವಣ್ಣವ್ರು ಸ್ಪಷ್ಟವಾಗಿ ಹೇಳ್ಬಿಡ್ತಾರ, ದೇವಲೋಕ ಮೃತ್ಯುಲೋಕ ಎಂಬುವು ಬೇರಿಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಇಷ್ಟೇ, ಇಲ್ಲಿಗೆ ಬರ್ಬೇಕು ನಾವು ಮತ್ತೆ ಮತ್ತೆ ಮತ್ತೆ. ಅದು ಸುಳ್ಳಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಅದು ಯಾರಿಗೂ ತಪ್ಪಿಸ್ಕೊಳಕ್ಕಾಗಲ್ಲ. ಅದಕ್ಕೆ ವಯಸ್ಸಾಗ್ತಾ ಆಗ್ತಾ ನಮ್ಮ ಶಕ್ತಿ ಕಡಿಮೆ ಆಗ್ತಾ ಸಾಧ್ಯವಾದಷ್ಟು ಶಕ್ತಿ ಇರುವಾಗ್ಲೇನೆ ದೇವರ ಸ್ಮರಣೆ, ಒಳ್ಳೆ ಕೆಲಸ, ತ್ಯಾಗ, ಯೋಗ, ಸತ್ಸಂಗದಲ್ಲಿರ್ಬೇಕು ಮುಖ್ಯವಾಗಿ. ಈಗ ನೋಡಿ, ಈಗ 1 ಗಂಟೆಯಿಂದ ಕೂತಿದೀವಿ ನಾವಿಲ್ಲಿ. ಯಾರಿಗಾದ್ರೂ ಬೇಜಾರಾಗಿದೆಯಾ? ಇಲ್ಲ. 1 ಗಂಟೆ ಸುಮ್ಮನೆ ಕೂತ್ಕೊಳ್ಳಿ, ನೀವು ಮನೇಲಿ ಕೂತ್ಕೊಳ್ಳಿ. ಟಿವಿ ಮುಂದೆ ಕೂತಿದ್ರು ಬೇಜಾರಾಗತ್ತೆ 1 ಗಂಟೆ. ನೀವು ಬೇಕಾದ ಟಿವಿ ಹಾಕೊಂಡ್ರು ಕೂಡ 1 ಗಂಟೆ ಬೇಜಾರು. ಯಾಕೆ? ಅಡ್ವರ್ಟೈಸ್ ಬರ್ತಿರುತ್ತೆ, ಮತ್ತೆ ಚಾನಲ್ ತಿರುಗಿಸ್ಬೇಕು, ಬೇಜಾರಾಗುತ್ತೆ. ಇಲ್ಲಿ 1 ಗಂಟೆ ಹೆಂಗ್ ಕೂತಿದೀವಿ ನೋಡಿ, 1 ಗಂಟೆ ದಾಟ್ ಹೋಯ್ತು. ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು, ಸತ್ಸಂಗದ ಮಹಿಮೆ ಅಷ್ಟಿರ್ತದೆ. ಆದ್ರಿಂದ ಕಡ್ಡಾಯವಾಗಿ ನಮ್ಮಲ್ಲಿ ಬೆಳಗ್ಗೆ ಮತ್ತು ಸಂಜೆ ಪ್ರಾರ್ಥನೆ. ಬೆಳಿಗ್ಗೆ 5 ಗಂಟೆಗೆ, ಇವತ್ತು 8 ಜನ ಹೊಸದಾಗಿ ಬಂದಿದ್ದೀರಲ್ಲ, ಎಲ್ಲರೂ ಗಮನಿಸ್ಕೊಳ್ಳಿ. ಬೆಳಿಗ್ಗೆ 5 ಗಂಟೆಗೆ ಬೆಲ್ ಮಾಡ್ತಾರೆ, ಅಥವಾ ಮೊದಲು ನಿಮ್ಮ ರೂಮ್ಗೆ ಬಂದು ಎಬ್ಬಿಸ್ತಾರೆ. ಬಿಸಿನೀರು ಬರ್ತಾ ಇರುತ್ತೆ, ಬಿಸಿನೀರಿನ ನಳ ಬಂದ್ ಮಾಡಿ ಮಲ್ಕೊಳ್ಳಿ ಎಲ್ರು. ಅಂದ್ರೆ ನಿಮ್ಮ ಯಾವ ನಲ್ಲಿ ನೀರು ಬರಲ್ವಲ್ಲ, ಅದು ಬಿಸಿನೀರಿನ ನಲ್ಲಿ ಅಂತ. ತಣ್ಣೀರು ಬರ್ತಾ ಇರುತ್ತೆ, ಬಿಸಿನೀರು ಬರಲ್ಲ. ಈಗ ಆ ನಲ್ಲಿ ಬರ್ದೇ ಇರೋದನ್ನ ಒಂದ್ಸರಿ ತಿರುಗಿಸಿ ಆಫ್ ಮಾಡ್ಬಿಡಿ, ಎಡಕ್ಕೆ ಬಂದ್ ಮಾಡಿ ಮಲ್ಕೊಳ್ಳಿ. ಇಲ್ಲ ಅಂದ್ರೆ ಅವರು ಮನೆಗೆ ರೂಮಿಗೆ ಬಂದು ಎಬ್ಬಿಸ್ತಾರೆ. ನೀರು ಬಿಟ್ಟಿರ್ಲಿ ಬಿಡ್ಲಿ, ಒಟ್ಟು ಎಲ್ರೂ ಎಬ್ಬಿಸ್ತಾರೆ. ಎದ್ದು ಕೂಡಲೇ ಸ್ನಾನ ಮಾಡ್ಕೊಳ್ಳಿ. 5:40ಕ್ಕೆ 2ನೇ ಬೆಲ್ ಆಗುತ್ತೆ, ಪ್ರಾರ್ಥನೆಗೆ ಬನ್ನಿ. ಆಮೇಲೆ ಪ್ರಾರ್ಥನೆ ಚಿಂತನ ಇರುತ್ತೆ. ಆಮೇಲೆ 6:30ಯಿಂದ 6:30 ಯೋಗ ಇರುತ್ತೆ, 8 ಗಂಟೆವರೆಗೂ. ಈ ತರ ಟೈಮ್ ಟೇಬಲ್ ಇರ್ತದೆ, ಎಲ್ರು ಗಮನಿಸ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಾ, ಇವತ್ತು ಪೂಜ್ಯ ಶಿವದೇವಿ ಮಾತಾಜಿಯವರು ಬಂದಿದ್ದಾರೆ. ಜೊತೆಗೆ ನಮ್ಮ ಇಬ್ರು ಹಿರಿಯ ಶಿಕ್ಷಕರು, ಗುರುಗಳು ಬಂದಿದ್ದಾರೆ. ನಮ್ಮ ಕುಮಾರಸ್ವಾಮಿ ಮಾಸ್ಟ್ರು ಕೆಲವರಿಗೆಲ್ಲ ಪರಿಚಯ, ಮತ್ತು ಚಿಕ್ಕಣ್ಣ ಮಾಸ್ಟ್ರು ಅವರವರು ಗೆಳೆಯರು ಬಂದಿದ್ದಾರೆ. ಹೀಗೆ ಹಿರಿಯ ಜೀವಗಳು ಬರಬೇಕು. ಇವರೇ ಜಂಗಮರು. ಜಂಗಮ ಅಂತಂದ್ರೆ ಕೇವಲ ಸ್ವಾಮೀಜಿಗಳಷ್ಟೇ ಜಂಗಮ ಅಲ್ಲ, ಗುರು ಹಿರಿಯರು, ತಿಳುವಳಿಕಸ್ತರು, ಜ್ಞಾನ ಇರ್ತಕ್ಕಂಥವ್ರು, ದಾಸೋಹಿಗಳು, ತ್ಯಾಗಿಗಳು ಎಲ್ಲರೂ ಜಂಗಮಕ್ಕೆ ಸೇರಿದವ್ರೆ, ಸಮಾಜಕ್ಕೆ ಸೇರಿದವ್ರೆ.
ಇವರೆಲ್ಲ ಬಂದಿದ್ದಾರೆ, ಮತ್ತೆ ಉಪವಾಸಕ್ಕೂ ಕೂಡ ಬಂದಿದ್ದೀರಾ. ಎಲ್ಲರೂ ಚೆನ್ನಾಗಿ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.